ತಾವೆಲ್ಲ ಕೂಡ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯರಂತ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು ಇದ್ರು, ಮಹಿಳೆಯರು ಇದ್ರು, ಲೈನಲ್ಲಿ ಇದ್ರು, ಬಾವುಟ ಕೊಡ್ಬೇಕಾರೆ ಎಲ್ಲ ಸೇರಿ ಬಂದಿದೆ. ನಿಮಗೆ ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನು ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೂಮ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೂಮ್ ಮುಖಾಂತರ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಸಂವಿಧಾನವನ್ನು ಪಠಿಸಿ ಆವತ್ತು ನಾನು ದಿನೇಶ್ ಗುಂಡೂರಾವ್ ಹತ್ರ ಅಧಿಕಾರವನ್ನು ತೆಗೆದುಕೊಂಡೆ. ಆ ಸಾಕ್ಷಿ ಆದಮೇಲೆ ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನು ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟಕ್ಕೆ ಮಾಡಿದ್ದೀನೋ ಅಂತೇಳಿ ನಿಮಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳಾಗಿರ್ಬೋದು, ಒಳ್ಳೆಯ ಕೆಲಸಗಳಾಗಿರ್ಬೋದು, ಆದರೆ ನಾನು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರ್ಬೋದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನು ಒಬ್ಬ ಕಾರ್ಯಕರ್ತನ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಾನು ಮತ್ತು ಸಿದ್ದರಾಮಯ್ಯನವ್ರನ್ನ ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆಯ್ಕೆಯನ್ನು ಶ್ರೀಮತಿ ಸೋನಿಯಾ ಗಾಂಧಿಯವರು ಮಾಡಿದ್ರು. ನಾವಿಬ್ಬರು ಜೊತೆ ಸೇರಿ ನಿಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ಕೂಡ ಆ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಶ್ರೀ ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವತ್ತು ಕೂಡ ಸಾಕ್ಷಿಯಾಗಿದ್ದರು. ಫೋನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ನನಗೆ ಸಂದೇಶವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಶುಭ ಗಳಿಗೆಯಲ್ಲಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಅವತ್ತು ಅಧಿಕಾರವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ
ಪಡೆದೆ. ಕೋವಿಡ್ ಸಂದರ್ಭ ನಾವ್ಯಾರೂ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ. ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ಸು ಅವತ್ತಂದಿದ್ದಂಥ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಕೊರೋನಾದಲ್ಲಿ ಸುಮಾರು ಎಲ್ಲ ಶಾಸಕರನ್ನು, ಅವತ್ತಿದ್ದಂಥ ಶಾಸಕರುಗಳನ್ನು, ಮಾಜಿ ಶಾಸಕರನ್ನು, ನಮ್ಮ ಎಲ್ಲ ಘಟಕದ ಮುಖ್ಯಾಧ್ಯಕ್ಷರನ್ನೆಲ್ಲ ತೆಗೆದುಕೊಂಡು ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತು. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಫುಡ್ ಕಿಟ್ ಕೊಟ್ಟು ಬೆಲೆ ಕುಸಿಗೆ ಆಯ್ತಿತ್ತು. ದ್ರಾಕ್ಷಿ ಬೆಲೆ ಬೇವರ 5 ರೂಪಾಯಿ ಆಗ್ತಿತ್ತು. ಅವತ್ತೆಲ್ಲ ಕೂಡ ಇಡೀ ನಮ್ಮ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಧೈರ್ಯವನ್ನು ತುಂಬಿ ಅವತ್ತು ಕೂಡ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು, ಇವತ್ತು ಆ ಒಂದು ರೈತರಿಗೆ ಸಂಕಟಕ್ಕೆ ಪಾಲಾಗಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಚು ಮಾಡಿ ಇವತ್ತು ಎಲ್ಲರೂ ಕೂಡ ಉಚಿತವಾಗಿ ಫುಡ್ ಕಿಟ್ ಅಲ್ಲದೆ ನಮ್ಮ ತರಕಾರಿಗಳನ್ನು ಕೂಡ ಒದಗಿಸ್ಕೊಟ್ಟದ್ದು ತಾವೆಲ್ಲ ಸಾಕ್ಷಿಯಾಗಿ ನಾವು ನೋಡಿದ್ರಿ. ಅನೇಕರು ಇವತ್ತು ಖರ್ಗೆ ಸಾಹೇಬರು ಮನೆಗೆ ಯಾದಗಿರವರು ಹುಡುಕೊಂಡು ಹೋಗ್ತಾ ಇದ್ರು. ನಾನು ಮನೇಲಿದ್ದೆ. ಯಾರು ಬಸ್ಗೆ ಹೋಗಬೇಕಾಯ್ತು. BJP ಸರ್ಕಾರ 700 ರೂಪಾಯಿ ಯಾದಗಿರಿಗೆ ಇದ್ದಂಥ ಬಸ್ ಚಾರ್ಜನ್ನು 3200 ರೂಪಾಯಿ ಕೊಡಬೇಕು, 3 ಕೊಡಬೇಕು ಅಂತೇಳಿ ಹೋಗಿ ಹೇಳ್ತಿದ್ರು. ಅವ್ರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವತ್ತೊಬ್ಬ ನನ್ನ ಮಿತ್ರ ತಿಮ್ಮಯ್ಯ ನನ್ನ ಜೊತೆಲಿ ಕೂತಿದ್ದ. ನಾವೆಲ್ಲ ಸೇರಿ ಮಾತಾಡಿಕೊಂಡು ತಕ್ಷಣ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದೆ. ಇನ್ನು ನನ್ನ ಅಧಿಕಾರದ ಹಸ್ತಾಂತರ ನನಗೆ ಅಫಿಷಿಯಲ್ ಆಗಿ ಆಗಿರಲಿಲ್ಲ. ದಿನೇಶ್ ಗುಂಡೂರಾಯರನ್ನ ಅವತ್ತು ಕರೆಸಿ ಅವ್ರಿಗೆ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಹತ್ರ ಚೆಕ್ಕಿಗೆ ಸಿಗ್ನೇಚರ್ ಮಾಡಿ 1 ಕೋಟಿ ರೂಪಾಯಿ ಹಣವನ್ನು KSRTCಗೆ ಕೊಟ್ಟು ಎಲ್ಲ ನಮ್ಮ ಕಾರ್ಮಿಕರು, ನಮ್ಮ ರೈತರು ವಾಪಸ್ ಅವ್ರ ಊರಿಗೆ ಹೋಗಬೇಕು ಅಂತೇಳಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದೋ. ಇಡೀ ದೇಶ ನಮ್ಮ ತೀರ್ಮಾನವನ್ನು ಒಪ್ತು. ಇವತ್ತು ತಾವೆಲ್ಲ ನೆನಪಿರ್ಬೋದು, ಆಕ್ಸಿಜನ್ನಲ್ಲಿ 36 ಜನ ಪಿಲಿ ಅಂತ ಹೇಳಿ ನಮ್ಮ ಜನ ಸತ್ರು. ನಾನು ಸಿದ್ದರಾಮಯ್ಯನವ್ರು ಇಬ್ಬರು ಓದೋ, ಟ್ರಯಲ್ ಮಾಡ್ದೋ, ಪರಿಸ್ಥಿತಿಯನ್ನು ನೋಡ್ದೋ, ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ದೋ. ಇವತ್ತು ಆದಂಥ ಅನ್ಯಾಯಕ್ಕೆ ಕೊಟ್ಟನ್ನ ಮಾತು ಕೊಟ್ಟು ಅಲ್ಲಿ ಇವತ್ತು ಏನು ಅವತ್ತು ಜನ ಸತ್ತಿದ್ರು ಅವರೆಲ್ಲರೂ ಕೂಡ ಮುಂದಿನ ದಿನ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಇವತ್ತು ಶರಣ್ ಪ್ರಕಾಶ್ ಮಂತ್ರಿಗಳು ಇಲ್ಲೇ ಇದ್ದಾರೆ, ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ಅವರ ಮುಖಂಡತ್ವದಲ್ಲಿ ಯಾರು ಅವತ್ತು ಸತ್ತಿದ್ದಾರೆ, ಏನು ಮಾತು ಕೊಟ್ಟಿದ್ದೋ ಆ 33 ಜನಕ್ಕೂ ಕೂಡ ಸರ್ಕಾರದ ಉಚಿತವಾದಂಥ ನೌಕರಿಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.